ಇವತ್ತು ನಾನು 42 ಸೈಜ್ ಡ್ರೆಸ್ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತಾ ಇದ್ದೇನೆ. ಬನ್ನಿ ಈಗ ಯಾವ ರೀತಿ ಡೀಟೇಲ್ ಆಗಿ ಡ್ರೆಸ್ ಕಟಿಂಗ್ ಮಾಡೋದು ಅಂತ, ಇದರಲ್ಲಿ ಆರ್ಮೋಲ್ ಯಾವ ರೀತಿ ತಗೊಳ್ಬೇಕು, ಶೋಲ್ಡರ್ ಯಾವ ರೀತಿ ತಗೊಳ್ಬೇಕು, ಎಲ್ಲೆಲ್ಲಿ ಏನೇನ್ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಎಲ್ಲ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ತೇನೆ. ಎಲ್ಲಿ ಎಲ್ಲಿ ಯಾವ ರೀತಿ ತಗೊಂಡ್ರೆ ಸರಿಯಾಗಿ ನಿಮ್ಗೆ ಫಿಟ್ಟಿಂಗ್ ಬರುತ್ತೆ ಅಂತ ಕೂಡ ಹೇಳ್ಕೊಡ್ತೇನೆ. ಬನ್ನಿ ಫ್ರೆಂಡ್ಸ್ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಓಕೆ ಫ್ರೆಂಡ್ಸ್, ಬನ್ನಿ ಈಗ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ಈ ರೀತಿ ಬಟ್ಟೆ ಇದೆ, ಇದು ಲೈನಿಂಗ್ ಬಟ್ಟೆ ಇದೆ. ಓಕೆ, ಮೇನ್ ಫ್ಯಾಬ್ರಿಕ್ ಅಂತೂ ಇನ್ನೂ ಅಲ್ಲಿದೆ. ಮೊದಲು ಲೈನಿಂಗ್ ಯಾವ ರೀತಿ ಕಟ್ ಮಾಡ್ಬೇಕು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ, ಯಾವ ರೀತಿ ಹಾಕೊಳ್ಬೇಕು ಅಂತ. ಓಕೆ, ಈಗ ಇದು ನೋಡಿ 1 2 3 4 ಇದೆ. 4 ಪದರ ತಗೊಂಡಿದ್ದೇನೆ. ಇದನ್ನ ಈ ರೀತಿ ಇಟ್ಕೊಂಡು ಈ ಬಂದ್ ಸೈಡ್ ಇದೆ ಅಲ್ಲ ನೋಡಿ, ಈ ತರ ಇದೆ ಅಲ್ಲ, ಈ ತರ ಇದ್ದಿದ್ದನ್ನ ನಮ್ ಕಡೆ ಹಾಕೊಳ್ಬೇಕು. ಆಯ್ತಾ, ಈಗ ನಮ್ದು ಡ್ರೆಸ್ ಉದ್ದ ಬಂದು ಡ್ರೆಸ್ 40 ಇದೆ. ಓಕೆ, ಇಲ್ಲಿ ನೋಡಿ ನನ್ನ ಡ್ರೆಸ್ ಉದ್ದ 40 ಇದೆ. ಸೊ ನಾನು ಇಲ್ಲಿ 3 ಇಂಚು ಕಡಿಮೆ ತಗೊಳ್ತಿದ್ದೇನೆ, 38 ತಗೊಳ್ತೇನೆ. ಓಕೆ, 38 ನೋಡಿ, 38 ಹಾಕ್ತಿದ್ದೇನೆ ಇಲ್ಲಿ ನೋಡಿ. ಓಕೆ, ಈಗ ಇದರಲ್ಲಿ ನಾನು ಡ್ರೆಸ್ ಅಲ್ಲಿ ನಾವು 3 ಭಾಗ ಮಾಡ್ಕೊಳ್ಬೇಕು. ಒಂದು ಇದು ಶೋಲ್ಡರು, ಇಲ್ಲಿ ಚೆಸ್ಟ್, ಇಲ್ಲಿ ಸೊಂಟ, ಮತ್ತೆ ಇಲ್ಲಿ ಹಿಪ್ ಬರುತ್ತೆ. ಆಯ್ತಾ, ಈಗ ನಾನು ಯಾವ ರೀತಿ ಡಿವೈಡ್ ಮಾಡ್ಕೊಳ್ಬೇಕು ಅಂತ ಸಹ ನಿಮ್ಗೆ ತೋರಿಸ್ತೇನೆ ನೋಡಿ. ಇದು 42 ಚೆಸ್ಟ್ ಇರೋದ್ರಿಂದ ನಾನು ಇಲ್ಲಿ 6.5 ತಗೊಳ್ತಿದ್ದೇನೆ. ಮೊದಲಿಗೆ 6.5, ನಂತರ 13, 13ರಲ್ಲಿ ಸೊಂಟ ಬರುತ್ತೆ, ಮತ್ತೆ 21. ಆಯ್ತಾ, ಈ ರೀತಿ ಮೊದಲು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಈ ರೀತಿ ನೀವು ಸ್ಟ್ರೇಟ್ ಆಗಿ, ಓಕೆ, ಈ ರೀತಿ ಸ್ಟ್ರೇಟ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ 3 ಮಾರ್ಕ್ ಆಗಿವೆ ಅಲ್ಲ. ಈಗ 42ರ ಅರ್ಧ ಭಾಗ 21 ಬರುತ್ತೆ. 21ರ ಅರ್ಧ ಭಾಗ 4ನೇ ಭಾಗ 10ರ ಮೇಲೆ 2 ಪಾಯಿಂಟ್ ಬರ್ತಿದೆ. ಓಕೆ, 10ರ ಮೇಲೆ 2 ಪಾಯಿಂಟ್ ಇದೆ. ಸೊ ನಾನು ಅಷ್ಟೇ ತಗೊಳ್ತಿದ್ದೇನೆ, 10ರ ಮೇಲೆ 2 ಪಾಯಿಂಟ್. ಓಕೆ, ಮತ್ತೆ ನಮ್ ಸೊಂಟ ಬಂದು 19 ಅಂದ್ರೆ 38 ಇದೆ. ಸೊ 19 2ನೇ ಭಾಗ, 4ನೇ ಭಾಗ ಬಂದು ಎಷ್ಟಾಗತ್ತೆ? 9.5. ಆಯ್ತಾ, ಇಲ್ಲಿ ನಾನು 9.5 ತಗೊಳ್ತಿದ್ದೇನೆ. ಮತ್ತೆ ನಮ್ಮ ಹಿಪ್ ಬಂದು ಎಷ್ಟಿದೆ ಅಂತ ಹಿಪ್ ಸೇಮ್ ಇಲ್ಲಿ ಎಷ್ಟು ತಗೊಂಡಿದ್ದೇವೆ ಹಿಪ್ ನಾವು 10.5, 10ಕ್ಕೆ 2 ಪಾಯಿಂಟ್ ತಗೊಂಡಿದ್ದೇನೆ. ಇಲ್ಲಿ ನಾನು 10.5 ತಗೊಳ್ತಿದ್ದೇನೆ. ಆಯ್ತಾ, ಇಲ್ಲಿ ನೋಡಿ, ಇಲ್ಲಿ ನಮ್ದು ಚಾಕ್ ಬರುತ್ತಲ್ಲ, ಈ ಕೆಳಗಡೆಯಿಂದ ಚಾಕ್ ಮಾಡ್ತೀವಿ, ಅದಕ್ಕೆ ಇಲ್ಲಿ ಜಾಸ್ತಿ ನಾವು ಮಾರ್ಜಿನ್ ತಗೊಳ್ಳೋದಿಲ್ಲ, 1 ಇಂಚ್ ಸಾಕು. ಆಯ್ತಾ, 1 ಇಂಚ್ ತಗೊಳ್ಳಿ. ಇಲ್ಲಿ ನೀವು ಬೇಕಾದ್ರೆ 1.5, 2 ತಗೊಳ್ಬಹುದು. ನಾನು ಇಲ್ಲಿ 2.25 ತಗೊಳ್ತಾ ಇದ್ದೇನೆ, ಅಂದ್ರೆ 1.25. ಆಯ್ತಾ, ನಿಮಗೆ ಬೇಕಾದ್ರೆ 2 ಸಹ ತಗೋಬಹುದು ನೀವು. ಇಲ್ಲಿ ಸಹ ಸೇಮ್ ತಗೊಳ್ತಿದ್ದೇನೆ. ಆಯ್ತಾ, ಈಗ ಇದನ್ನ ಈ ರೀತಿ ಜೋಡಿಸಿ. ನೀವು ತಿಳ್ಕೊಂಡ್ರೆ ತುಂಬಾ ಈಸಿಯಾಗಿ ಕಟಿಂಗ್ ಆಗತ್ತೆ ಫ್ರೆಂಡ್ಸ್. ಮೊದಲು ಯಾವ ರೀತಿ ಹಾಕಿದ್ದೀವಿ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ತಿಳ್ಕೊಂಡು ನಂತರ ಮಾರ್ಕ್ ಹಾಕಿ ನೀವು ತುಂಬಾ ಚೆನ್ನಾಗಿ ಕಟಿಂಗ್ ಬರುತ್ತೆ. ಹಾಗೆ ನಿಮ್ಮ ಫಿಟ್ಟಿಂಗು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಈಗ ಆರ್ಮೋಲ್ ರೌಂಡಿಂಗ್ ನೋಡೋಣ.
ಆರ್ಮೋಲ್ ಬಂದು ನಮ್ದು 8.5 ಇದೆ. ಯಾವ ರೀತಿ ಇದರಲ್ಲಿ ನಾವು ಆರ್ಮೋಲ್ ನ ತಗೊಳ್ಬೇಕು, ಇದೇ ಮೇನ್ ಪ್ರಾಬ್ಲಮ್ ನಿಮ್ಗೆ ಕನ್ಫ್ಯೂಸ್ ಮಾಡತ್ತೆ. ಓಕೆ, ಶೋಲ್ಡರ್ ಹಾಕ್ತೀರಾ, ಈ ರೀತಿ ಹಾಕಿ ರೌಂಡ್ ಹಾಕ್ಬಿಡ್ತೀರಾ, ಆರ್ಮೋಲ್ ಬಂದಿದೆ ಇಲ್ಲ ಅಂತ ನೀವು ಚೆಕ್ ಮಾಡೋದಿಲ್ಲ. ಸೊ ಈಗ ಚೆಕ್ ಯಾವ ರೀತಿ ಮಾಡ್ಬೇಕು ಅಂತ ಸಹ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ಈಗ ನೋಡಿ, ನಾನು ಇಲ್ಲಿ ಸ್ಟ್ರೇಟ್ ಲೈನ್ ತಗೊಂಡಿದ್ದೇನೆ, ಮತ್ತೆ ಇಲ್ಲಿ 1.5 ಆರ್ಮೋಲ್ ತಗೊಳ್ತಿದ್ದೇನೆ. ಈ ರೀತಿ ಆರ್ಮೋಲ್ ರೌಂಡಿಂಗ್ ಹಾಕಿದ್ಮೇಲೆ ಈಗ ನೋಡಿ, ಈ ಆರ್ಮೋಲ್ ರೌಂಡಿಂಗ್ ಹಾಕಿದ್ಮೇಲೆ ಈ ರೀತಿ ರೌಂಡ್ ಚೆಕ್ ಮಾಡ್ಕೊಳ್ಬೇಕು. ನೋಡಿ, ಕರೆಕ್ಟ್ ಆಗಿ ನಂದು ಇಲ್ಲಿ 8.5 ಬರ್ತಾ ಇದೆ. ಓಕೆ, ಕರೆಕ್ಟ್ ಆಗಿ 8.5 ಬರ್ತಾ ಇದೆ. ನೋಡಿ, ಕರೆಕ್ಟ್ ಆಗಿ ಬರ್ತಾ ಇದೆ. ಓಕೆ, ಈ ರೀತಿ ನೀವು ಆರ್ಮೋಲ್ ರೌಂಡ್ ಚೆಕ್ ಮಾಡ್ಕೊಳ್ಬೇಕು. ಅಕಸ್ಮಾತ್ ಆಗಿ ಆರ್ಮೋಲ್ ರೌಂಡ್ ಕರೆಕ್ಟ್ ಆಗಿ ಬರ್ಲಿಲ್ಲ ಅಂದ್ರೆ ಶೋಲ್ಡರ್ ಅಲ್ಲಿ ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಆಗಿರತ್ತೆ, ಅಥವಾ ಇಲ್ಲಿಂದ ಅರ್ಧ ಇಂಚು ಅಥವಾ 1 ಇಂಚು ಎಷ್ಟಾದ್ರೂ ಮಾಡ್ಕೊಂಡು ಈ ಆರ್ಮೋಲ್ ರೌಂಡ್ ನೀವ್ ಏನಾದ್ರೂ ಕರೆಕ್ಟ್ ಆಗಿ ತಗೊಂಡ್ರೆ ನಿಮ್ ಈ ಫಿಟ್ಟಿಂಗ್ ಲೈನ್ ನೀವು ಯಾವ ರೀತಿ ಕಟಿಂಗ್ ಮಾಡಿದ್ದೀರಾ ಅದೇ ರೀತಿ ಫಿಟ್ಟಿಂಗ್ ಲೈನ್ ಬರುತ್ತೆ. ಇದ್ರ ಫಿಟ್ಟಿಂಗು ಸಹ ನಾನು ನಿಮ್ಗೆ ತೋರಿಸ್ತೇನೆ, ಆಯ್ತಾ. ಇದ್ರ ಲಾಸ್ಟ್ ಸ್ಟಿಚಿಂಗ್ ಮಾಡಿದ್ಮೇಲೆ ಇದು ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ ನಾನು ನಿಮ್ಗೆ ಲಾಸ್ಟ್ ಅಲ್ಲಿ ಫೋಟೋ ಹಾಕ್ತೇನೆ, ಆಯ್ತಾ. ನೋಡಿ, ನೀವು ಕರೆಕ್ಟ್ ಆಗಿ ಬಂದಿರತ್ತೆ. ಇದಾಯ್ತಾ. ನೆಕ್ಸ್ಟ್ ಇಲ್ಲಿ ನಾನು ಕೊರಳು 3 ತಗೊಳ್ತಾ ಇದ್ದೇನೆ. ನೋಡಿ, 3. ಈಗ ಒಂದ್ ಡ್ರೆಸ್ ಇಂದ ಯಾವ ರೀತಿ ನಾವು ಕೊರಳು ಚೆಕ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವಲ್ಲ, ಈಗ ನೋಡಿ, ಇದು ಟಾಪ್ ಇದೆ. ಈ ಟಾಪ್ ಅಲ್ಲಿ ಇದು ನಾನು ಆವಾಗ್ಲೇ ನೋಡ್ಕೊಂಡಿದ್ದೆ, ಶೋಲ್ಡರ್ 7 ಇದೆ. ಈಗ ಇಲ್ಲಿ ನೋಡಿ ಎಷ್ಟಿದೆ ಅಂತ. ಇದು 4ಕ್ಕೆ ಶೋಲ್ಡರ್ ರೆಡಿ ಇದೆ, ಆಯ್ತಾ. 4ಕ್ಕೆ ಶೋಲ್ಡರ್ ರೆಡಿ ಇದೆ. ಸೊ ಇಲ್ಲಿ ನಮ್ಗೆ ಎಷ್ಟು ಬರ್ಬೇಕು, ಇಲ್ಲಿ ನಮ್ಗೆ 4.5, ಆಯ್ತಾ. 4.5 ಇಲ್ಲಿ ನಾನು ತಗೊಂಡಿದ್ದೇನೆ. ಇಲ್ಲಿಂದ ಇಲ್ಲಿ 2.5 ಬಂತು, ಇಲ್ಲಿಂದ ಇಲ್ಲಿ 2.5 ಬಂತು. ಈಗ ಇದರ ಉದ್ದ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಇದರ ಉದ್ದ ಬಂದು 5 ಇದೆ. 5 ಇದರ ಉದ್ದ ಬಂದು 5 ಇದೆ. ಅದ್ರದ್ದು ಯಾವ ರೀತಿ ನೆಕ್ ಇದೆ ನಾನು ಅದೇ ರೀತಿ ನೆಕ್ ಇಡ್ತಿದ್ದೇನೆ. ಇಲ್ಲಿ ನೋಡಿ, ಇಷ್ಟೇ ಚೇಂಜ್ ಮಾಡ್ತಾ ಇದ್ದೇನೆ. ಇದು ಬಂದು ಬ್ಯಾಕ್ ಪಾರ್ಟ್ ಇದೆ. ಓಕೆ, ಇದರಲ್ಲಿ ನಾನು ನಿಮ್ಗೆ ಈಗ ಮತ್ತೆ ಇನ್ನೊಂದ್ಸಲ ಅರ್ಥ ಮಾಡಿಸ್ತೇನೆ. ನೋಡಿ, ಆರ್ಮೋಲ್ ರೌಂಡು 8.5, ಇದು 42 ಸೈಜ್ ಟಾಪ್ ಕಟಿಂಗ್ ಇದೆ. ಯಾರಿಗೆಲ್ಲ ಇಲ್ಲಿವರೆಗೂ ನೋಡಿದ್ದೀರಾ, ಯಾರಿಗೆಲ್ಲ ಇಷ್ಟ ಆಯ್ತು, ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವ್ದು ವಿಡಿಯೋ ಹಾಕ್ತಾ ಇರ್ತೇನೆ ಮೊದಲು ನಿಮ್ಮ ಹತ್ರ ಬರುತ್ತೆ ಅಂತ ಹೇಳ್ತಾ ಇದ್ದೇನೆ. ಹಾಗೆ ಬೆಲ್ ಐಕನ್ ನ ಒತ್ತೋದನ್ನ ಮರಿಬೇಡಿ ಫ್ರೆಂಡ್ಸ್. ಇದರಿಂದ ನಿಮ್ಗೆ ನಾನು ಹಾಕಿದ ವಿಡಿಯೋ ಫಸ್ಟ್ ನಿಮ್ಗೆ ಬರುತ್ತೆ, ಆಯ್ತಾ. ಬನ್ನಿ ಈಗ ನೋಡೋಣ. ಇಲ್ಲಿ ಆರ್ಮೋಲ್ 8.5 ಇದೆ. ಆರ್ಮೋಲ್ ಉದ್ದ ಬಂದು ನಾನು 6.5 ತಗೊಂಡಿದ್ದೇನೆ. ಮತ್ತೆ ಶೋಲ್ಡರ್ ಇಲ್ಲಿ 4.5 ಇಟ್ಟಿದ್ದೇನೆ. ನೋಡಿ, ಫುಲ್ ಶೋಲ್ಡರ್ ಬಂದು 7 ಇದೆ. ಫುಲ್ ಶೋಲ್ಡರ್ ಬಂದು ಇಲ್ಲಿ 1.5 ನಾನು ಎಕ್ಸ್ಟ್ರಾ ತಗೊಂಡಿದ್ದೇನೆ. ಮತ್ತೆ ಇದು ನಮ್ದು ಚೆಸ್ಟ್ ಅಲ್ಲಿ ನಾನು 10ರ ಮೇಲೆ 2 ಪಾಯಿಂಟ್, ಓಕೆ, 10ರ ಮೇಲೆ 2 ಪಾಯಿಂಟ್ ತಗೊಂಡಿದ್ದೇನೆ. ಇಲ್ಲಿ 9.5 ತಗೊಂಡಿದ್ದೇನೆ ಸೊಂಟಕ್ಕೆ. ಇಲ್ಲಿ ಹಿಪ್ಪಿಗೆ 10.5 ತಗೊಂಡಿದ್ದೇನೆ. ಈಗ ಇಲ್ಲಿ ಬಂದು ಕೆಳಗಡೆ ನಮ್ದು ಎಷ್ಟು ಉದ್ದ ಇದೆ ಅಲ್ಲ ಅಷ್ಟುದ್ದ ಸ್ಟ್ರೇಟ್ ಮಾರ್ಕ್ ಹಾಕೊಳ್ಬೇಕು.
ಯಾರಿಗೆಲ್ಲ ಇಷ್ಟ ಆಯ್ತು ತಿಳಿದಿದೆ ಅವರು ಪ್ಲೀಸ್ ಲೈಕ್ ಒತ್ತಿ. ಯಾಕಂದ್ರೆ ಒಂದ್ ಲೈಕ್ ನೀವು ಒತ್ತೋದ್ರಿಂದ ಇದು ವಿಡಿಯೋ ಬೇರೆ ಬೇರೆಯವರ ಹತ್ರ ಸಹ ಹೋಗುತ್ತೆ. ನೀವು ಲೈಕೇ ಒತ್ತಲಿಲ್ಲ ಅಂದ್ರೆ ಇದು ವಿಡಿಯೋ ಬೇರೆಯವರ ಹತ್ರ ಹೋಗೋದಿಲ್ಲ. ಸೊ ಹಾಗಾಗಿ ಲೈಕ್ ಒತ್ತಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೇನೆ. ಯಾರಿಗೆಲ್ಲ ಅರ್ಥ ಆಯ್ತು ಒಂದು ಕಮೆಂಟ್ ಅಲ್ಲಿ ಹಾಕಿ. ಅರ್ಥ ಆಗಿಲ್ಲ ಅಂದ್ರೆ ಸಹ ಹಾಕಿ. ಇನ್ನೊಂದ್ಸಲ ನಾನು ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೀನಿ. ಇದು ಇಷ್ಟಿದೆ, ಇದನ್ನ ಈಗ ಕಟಿಂಗ್ ಮಾಡ್ಕೊಳ್ಳೋಣ. ತುಂಬಾ ಈಸಿ ಇದೆ ಫ್ರೆಂಡ್ಸ್. ಈಗ ಇದನ್ನ ಕಟಿಂಗ್ ಮಾಡಿ ಕರೆಕ್ಟ್ ಆಗಿ ಕಟಿಂಗ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿ ಕಟಿಂಗ್ ಮಾಡೋದ್ರಿಂದ ನಿಮ್ಗೆ ಹೊಲಿಯುವಾಗ ಯಾವ್ದು ಸಹ ತೊಂದರೆ ಬರೋದಿಲ್ಲ. ಇದು ಫ್ರಂಟ್ ಇದೆ. ಈಗ ನೋಡಿ ಫ್ರಂಟ್ ಪಾರ್ಟು ಈ ತರ ನಾನು ಶೇಪ್ ಅನ್ನ ಕಟ್ ಮಾಡ್ಕೊಂಡಿದ್ದೇನೆ. ನಿಮ್ಗೆ ಯಾವ ಶೇಪ್ ಬೇಕು ಅದು ನೀವು ಮಾಡ್ಕೊಳ್ಬಹುದು, ಅವಶ್ಯಕತೆ ಇಲ್ಲ ಇದೇ ಮಾಡ್ಕೊಳ್ಬೇಕು ಅಂತ. ಹಾಗೆ ಇಲ್ಲಿಂದ ನಾನು ಫ್ರಂಟ್ ರೌಂಡಿಂಗ್ 1/2 ಇಂಚ್ ಎಕ್ಸ್ಟ್ರಾ ರೌಂಡಿಂಗ್ ಕಟಿಂಗ್ ಮಾಡ್ತಿದ್ದೇನೆ. ನಾನು ಮಾರ್ಕ್ ಹಾಕೊಂಡಿಲ್ಲ, ನನ್ಗ ಅಭ್ಯಾಸ ಇದೆ ಅಂತ ಮಾಡಿದ್ದೇನೆ. ನೀವು ಹಾಗೆ ಮಾಡಕ್ ಹೋಗ್ಬೇಡಿ, ನೀವು ಮಾರ್ಕ್ ಹಾಕೊಂಡು ಮಾಡಿ. ಯಾರಿಗೆಲ್ಲ ಅಭ್ಯಾಸ ಇದೆ ಅವ್ರು ಹಾಗೆ ಬಿಡಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಫ್ರೆಂಡ್ಸ್ ಮುಂದೆ. ಯಾರಿಗೆಲ್ಲ ಟಾಪ್ ಮೆಜರ್ಮೆಂಟ್ ಯಾವ ರೀತಿ ತಗೊಳ್ಬೇಕು ಅಂತ ಇದೆ ಅವರು ಕಮೆಂಟ್ಸ್ ಅಲ್ಲಿ ಹಾಕಿ. ನಾನು ಟಾಪ್ ಮೆಜರ್ಮೆಂಟ್ ಯಾವ ರೀತಿ ತಗೊಳ್ಬೇಕು ಅಂತ ತೋರಿಸ್ಕೊಡ್ತೇನೆ ನಿಮ್ಗೆ. ಧನ್ಯವಾದಗಳು ಫ್ರೆಂಡ್ಸ್.